ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನನಗೆ ಮೈ ತುಂಬ ಹುಷಾರಿಲ್ಲ, ತುಂಬ ಜ್ವರ, ಸುಸ್ತು, ನಿಂತ್ಕೊಳಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಅದಕ್ಕೆ ಇವತ್ತು ಯಾವ ವಾರ ಅಂತ ಹೇಳಿದ್ರೆ ಇವತ್ತು ಗುರುವಾರ. ಇವತ್ತು ನಾನು ರಾಯರ ಪೂಜೆ ಮಾಡೋ ದಿವಸ. ಇವತ್ತು ನನಗೆ ಆಗ್ತಾನೇ ಇಲ್ಲ, ಬೆಳಗ್ಗೆ ಎದ್ದೊಳಕ್ಕಾಗಿಲ್ಲ, ಏನೂ ಇಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಗ್ಲೂಕೋಸ್ ಏನಾರು ಹಾಕ್ತಾರೇನೋ ಹಾಕ್ಸ್ಕೊಂಡು ಬರಬೇಕು. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಿಂತ್ಕೊಂಡ್ರೆ ತಲೆ ಚಕ್ಕರ್ ಬರುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇದ್ಕೊಂಡು ನಡಿ ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಹಂಗೇನೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಮಕ್ಕಳು ರೆಡಿ ಆಗ್ತಿದ್ದಾರೆ, ಸ್ಕೂಲಿಗೆ ರೆಡಿ ಆಗ್ತಿದ್ದಾರೆ. ಅವ್ರ ಜೊತೆಗೆ ಹೋಗ್ಬಿಟ್ಟು ಸ್ಕೂಲಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೇನೆ ನಾನು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ನಾನು ವೀಡಿಯೋಸೇ ಹಾಕಿಲ್ಲ, ನಾವಾಗೆ ಆಗ್ತಾಯಿಲ್ಲ, ಸಾರಿ. ಅದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋಸ್ ಮಾಡೋಕ್ಕೆ. ನಾನು ಬೇಗ ಹುಷಾರಾದಮೇಲೆ ನಾನು ಹಾಕ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ನೀವು ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಡ್ಲಿ ತಗೊಂಬಂದಿದ್ದಾರೆ. ಇಡ್ಲಿ ತಿನ್ನು, ಇನ್ನು ಸುಸ್ತಾಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ತಟ್ಟೆ ಇಡ್ಲಿ ತಗೊಂಬಂದಿದ್ದಾರೆ. ಮಕ್ಳಿಗೂ ಏನೂ ನಾನು ಮಾಡಿಕೊಟ್ಟಿಲ್ಲ, ಹೋಟ್ಲಿಂದನೇ ತಗೊಂಬಂದಿದ್ದಾರೆ. ತಿರ್ಗಾ ಬೋಂಡನೂ ತಗೊಂಬಂದಿದ್ದಾರೆ. ನನಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ, ವಾಮಿಟ್ ಬರ್ತಾಯಿದೆ. ಅದಕ್ಕೆ ಫ್ರೆಂಡ್ಸ್ ಹೇಳ್ತೀನಿ, ಸ್ವಲ್ಪ ಇದ್ದವಾಗೇ ಹಾಸ್ಪಿಟ್ಲಿಗೆ ನೋಡಿಸ್ಕೊಳ್ಳಿ. ನಾನು ತಪ್ಪು ಮಾಡಿದಷ್ಟು ನೀವು ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅಷ್ಟೇ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ನಾನು ಇಷ್ಟು ಜಾಸ್ತಿ ಮಾಡ್ಕೊತಾ ಇದ್ದಿಲ್ಲ ಫ್ರೆಂಡ್ಸ್. ಏನಂದರೆ ನಮ್ಗೆ ಸ್ವಲ್ಪ ಕೆಲಸ ಆಯ್ತಲ್ಲ, ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಡಿಲೇ ಮಾಡಿರೋದಕ್ಕೆ ಹಿಂಗಾಗಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ಯಾರೂ ಇವಾಗ ಇಂಥ ಟೈಮಲ್ಲಿ ಯಾರೂ ಡಿಲೇ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಬೇಗ ಹೋಗಿ ಹಾಸ್ಪಿಟ್ಲಿಗೆ ನೋಡಿಸ್ಕೊಳ್ಳಿ. ಇವಾಗ ನೋಡ್ಬೋದು, ನಾವು ಗಾಡಿಯಲ್ಲಿ ಹೋಗ್ತಾಯಿದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು. ಅವ್ರಿಗೂ ಟೈಮ್ ಆಗಿಬಿಟ್ಟಿತ್ತು, ಅವರು ಬೈಸ್ಕೊಂಡ್ರು ಸ್ಕೂಲಲ್ಲಿ. ನನಗೆ ಬೇಜಾರಾಗೋಯಿತು, ನನ್ನಿಂದ ತಾನೇ ಇವ್ರಿಗೆ ಲೇಟಾಗಿದ್ದು. ನಾನು ಎದ್ದು ಬೇಗ ಮಾಡ್ಕೊಂಡಿದ್ರೆ ಸರೋಗೋದು ಅಂತ. ಜಾಸ್ತಿ ಕೆಮ್ಮು ಫ್ರೆಂಡ್ಸ್, ಕೆಮ್ಮಿ ಎದೆ ಎಲ್ಲ ನೋವು ಬಂದುಬಿಟ್ಟಿತ್ತು ಫ್ರೆಂಡ್ಸ್ ನನಗೆ. ಅದಕ್ಕೆ ನನ್ನ ಮಗಳೇ ಪಪ್ಪ ಎಲ್ಲ ಕೆಲಸ ಮಾಡಿಕೊಂಡ್ಳು. ಅದಕ್ಕೆ ಲೇಟ್ ಆಗೋಯಿತು, 9:30 ಆಗಿಬಿಟ್ಟಿತ್ತು. ಆಮೇಲೆ ಅವ್ರನ್ನ ಸ್ಕೂಲಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಬಂದ್ವಿ. ನಾನೇ ಫಸ್ಟ್ ನೋಡಿಸ್ಕೊಂಡಿದ್ದು, ಗ್ಲೂಕೋಸ್ ಹಾಕ್ಸ್ಕೊಂಬಿಡು ಅಂತ ಬೈದರು ಡಾಕ್ಟ್ರು. ಅದಕ್ಕೆ ಇವಾಗ ಹಾಕ್ಸ್ಕೊಳಕ್ಕೆ ಒಳಗಡೆ ಹೋಗಿದ್ದೀನಿ. ಇವ್ರು ಬಂದು ಇವಾಗ ನನಗೆ ಆಗ್ತಾಯಿರೋ ಅಣ್ಣ ಬಂದು, ಆ ಅಣ್ಣ ಹೆಸರು ಮಹೇಶ್ ಅಣ್ಣ ಅಂತ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಫ್ರೆಂಡ್ಸ್. ನಾವು ಯಾರೇ ಹೋಗಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಮಗೆ ಕ್ಲೋಸ್ ಆಗಿದ್ದಾರೆ ಅವರು ಅಂತ ಹೇಳ್ಬೋದು. ನಿಧಾನಕ್ಕೆ ಚುಚ್ಚಿದ್ರು ಆ ಅಣ್ಣ. ಆಮೇಲೆ ಸರಿ ಅಂತ ಪ್ಲಾಸ್ಟರ್ ಹಾಕ್ತಿದ್ದಾರೆ. ನಮ್ಮ ಮನೆಯವರು ನಿಧಾನಕ್ಕೆ ಬಿಡು ಕೈ ಅಂತ ಹೇಳ್ತಿದ್ದಾರೆ. ಆಮೇಲೆ ನಿಧಾನಕ್ಕೆ ಬಿಟ್ಟೆ, ಯಾಕಂದರೆ ಬ್ಲಡ್ ಎಲ್ಲ ಈಚೆ ಬಂದಿತ್ತಲ್ಲ, ಅದಕ್ಕೆ ನಿಧಾನಕ್ಕೆ ಬಿಟ್ಟೆ. ಇವಾಗ ಈ ಸಿಸ್ಟರ್ ಒಬ್ಬರು ಬಂದರು. ಅಂದರೆ ಇಂಜೆಕ್ಷನ್ ಎಲ್ಲ ಹಾಕ್ಬೇಕಲ್ವ. ತುಂಬ ಸುಸ್ತಾಗ್ಬಿಟ್ಟಿದ್ದೆ ಫ್ರೆಂಡ್ಸ್. ಚೆನ್ನಾಗಿ ಕೆಮ್ಮಿ ತುಂಬ ನೆಗಡಿ, ಕಫ ಚೆನ್ನಾಗಿ ಕಟ್ಕೊಂಡ್ಬಿಟ್ಟಿತ್ತು ಅಂತ ಹೇಳ್ಬೋದು. ಅವರು ಇಂಜೆಕ್ಷನ್ ಎಲ್ಲ ಹಾಕ್ಬಿಟ್ಟು ಹೋದರು. ಇದು ಸುಮ್ಮನೆ ಹಂಗೆ ವೀಡಿಯೋ ಮಾಡಿಕೊಂಡೆ. ನೋಡಿ, ಚಿಕ್ಕದು 2 ಹಾಕ್ಸ್ಕೊಂಬಂದೆ. ಬೆಳಗ್ಗೆ ನೋಡಿ ನಮ್ಮ ಯಜಮಾನ್ರು ನಿದ್ದೆ ಮಾಡ್ಕೊಂಡು ಏನೋ ಮಾಡ್ತಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಲ್ಲಿ ಬರೋಷ್ಟೊತ್ತಿಗೆ 2:30 ಆಗೋಗಿತ್ತು. ಆಮೇಲೆ ಬಂದು ಇಲ್ಲಿ ಹೋಟ್ಲಲ್ಲಿ ಏನಾನ ತಿಂತೀಯಾ ಅಂತ ಕೇಳಿದ್ರು. ಹ್ಞೂ ಅಂತಂದೆ. ಫುಲ್ ಊಟ ತಗೊಂಡ್ವಿ. ಪಲ್ಯ, ಒಂದು ಚಪಾತಿ, ಒಂದು ಬಟ್ಲು ರೈಸು, ರಸ, ಸಾಗು, ಆಮೇಲೆ ತಿರ್ಗಾ ಇದು ಸಾಂಬಾರು ಕೊಟ್ಟಿದ್ದಾರೆ ಫ್ರೆಂಡ್ಸ್, ಒಂದು ಹಪ್ಳ ಎಲ್ಲ ತಿಂದು ಮುಗಿಸ್ದೆ. ಇನ್ನು ನಮ್ಮ ಮನೆಯವರು ತಿಂತಿದ್ದಾರೆ. ನೋಡಿ, ಹೋಟೆಲ್ ಹೆಸರು ಬಂದು ಹೋಟೆಲ್ ಅಶೋಕ್ ಅಂತ ನಮ್ಮ ಯಜಮಾನ್ರ ಹೆಸರೇನೆ. ಆಮೇಲೆ ನಾವು ತಿಂದ್ಕೊಂಡು ನಾವು ಬಂದ್ವಿ. ನೀವು ನೋಡ್ಬೋದು, ಆ ಬ್ಯಾಂಡೇಜು ಕೈಯಲ್ಲೇ ಇದೆ. ಹಾಗೇನೇ ವೀಡಿಯೋ ಮಾಡ್ಕೊಂಬಂದೆ ನಾನು. ಬಂದ ಮೇಲೆ ಹಂಗೆ ದಾರಿಯಲ್ಲಿ ಬರ್ತಾ ಇದು ವಿಡಿಯೋ ಬಂದು ಗುರುವಾರದ ವಿಡಿಯೋ. ನಾಳೆ ಶುಕ್ರವಾರ ಅಲ್ಲ, ವೈಕುಂಠ ಏಕಾದಶಿ ಬೇರೆ ಇತ್ತಲ್ವ, ಅದಕ್ಕೆ
ದೇವ್ರ ರೂಮಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅದಕ್ಕೆ ನನಗೆ ರಾಯರ ಮುಂದೆ ಇಕ್ಕೋಕ್ಕೆ ಚಿಕ್ಕ ಚಿಕ್ಕ ದೀಪ ಬೇಕಾಗಿತ್ತು. ಅದಕ್ಕೆ ತಗೊಳ್ಳೋಣ ಅಂತ ಹೋದೆ ನಾನು. ಇಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ. ಬೊಮ್ಮೆಗಳು ಏನು ಬೇಕು ನಿಮಗೆ, ಮನೆಗೆ ಹಾಕೋ ಮ್ಯಾಟು, ತಿರ್ಗಿ ಇದು ಡೀಸ್ಗಳು ಎಲ್ಲ ಡೀಸು ಅದೆಲ್ಲ ಇಲ್ಲಿ ಸಿಗುತ್ತೆ. ನಮ್ಮ ಮನೆಯವ್ರಿಗೆ ಚಪ್ಪಲಿ ತಗೋ ಅಂತ ಹೇಳ್ತಾ ಇದ್ದೀನಿ, ಬೇಡ ಅಂತ ಹೇಳ್ಬಿಟ್ಟು ಇದಂತ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾವು ಬಂದ್ವಿ. ಇವಾಗ ಬಂದಿದ್ದೀವಿ. ಟೈಮ್ ಬಂದು 12:30. ಬೆಳಗ್ಗೆ ಹೋಗೋವಾಗ 9:15 ಹೋದ್ವಿ. ಡಾಕ್ಟ್ರು ಬಂದಿದ್ದು 10 ಗಂಟೆಗೆ ಬಂದರು. ಆವಾಗ ನೋಡಿಸ್ಕೊಂಡ್ವಿ. ಆಮೇಲೆ ತುಂಬ ಸುಸ್ತಾಗ್ಬಿಟ್ಟಿದೀಯ ಹಂಗೆ ಹಿಂಗೆ ಅಂತ ಬೈದರು. ತುಂಬ ಕೆಲಸ ಮಾಡ್ತೀಯ ಅದಕ್ಕೆ ಅಮ್ಮ ಅಂತ ಹೇಳಿದ್ರು. ನಾವು ಮಾಡೋದೇ ಆ ಕೆಲಸ, ತೋಟದಲ್ಲಿ ಕೆಲಸ ಮಾಡೋದು. ಕೆಲಸ ಮಾಡಿದ್ರೆ ತಾನೇ ಫ್ರೆಂಡ್ಸ್ ನಮಗೆ ಅಲ್ಲಿ ಫಲ ಸಿಕ್ಕೋದು. ನಾವು ಮಾಡ್ದಿರ ಮನೇಲಿ ಕುತ್ಕೊಂಡಿದ್ರೆ ಅದು ಫಲ ಸಿಗುತ್ತಾ, ನಮಗೆ ಜೀವನಕ್ಕೆ ಮುಂದೆ ಹೋಗೋಕ್ಕಾಗುತ್ತಾ? ಅದಕ್ಕೆ ಆ ಥರ ಹೇಳ್ಕೊಂಡು ನಾನು ನೋಡಿಸ್ದೆ. ಆದರೆ ನಾನು ಮಾಡ್ದಂಗೆ ಯಾರೂ ಮಾಡೋಕ್ಕೆ ಹೋಗಬೇಡಿ, ಯಾಕಂತ ಹೇಳ್ತಾಯಿದ್ದೀನಿ. ಅದೇ ಜಾಸ್ತಿ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಡಿ. ತುಂಬ ಸುಸ್ತಾಗ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಬೇಡಿ ನನ್ನ ಥರ. ಆದರೆ ನಮ್ಮ ಮನೆಯವ್ರು ಹೇಳ್ತಾನೆ ಇದ್ದರು, ಬಾ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು. ನಾನು ಎಂದ್ಕೊಂಡು ಏನಂತಂತೆ, ಇಲ್ಲ ಬೇಡ ಪರವಾಗಿಲ್ಲ ಅಂತ ನಾನು ಟ್ಯಾಬ್ಲೆಟ್ ಕುಡ್ಕೊಂಡೇ ಇದ್ದೋದೆ. ಅದಕ್ಕೆ ತುಂಬ ಜಾಸ್ತಿ ಆಗೋಯಿತು. ಇವತ್ತು ಹೋಗ್ತಾ ಇದ್ದಿಲ್ಲ, ಅಂದರೆ ತುಂಬ ನನಗೆ ಎದ್ದೊಳೋಕ್ಕಾಗದೇ ಇರೋ ಪರಿಸ್ಥಿತಿ ಇತ್ತು. ಅದಕ್ಕೇನೆ ಇಲ್ಲ ಹೋಗೋಣ ನಡಿ ಅಂತ ಹೇಳಿದೆ ನಾನು. ಆಮೇಲೆ ಅದಕ್ಕೆ ಹೋದ್ವಿ. ನನಗೇನಾಗಿತ್ತು ಅಂದರೆ ಜಾಸ್ತಿ ಕೆಮ್ಮಿತ್ತು, ಇದೆಲ್ಲ ನೋವ್ತಾಯಿತ್ತು. ಈ ಗಂಟ್ಲ ಹತ್ರ ಎಲ್ಲನೂ ನೋವ್ತಾಯಿತ್ತು. ತಿರ್ಗಾ ಕೈ ಕಾಲು ಎಲ್ಲನೂ ತುಂಬ ನೋವ್ತಾಯಿತ್ತು. ನಿಂತ್ಕೊಂಡ್ರೆ ಸಾಕು ಕೈಯೆಲ್ಲ ಶೇಕ್ ಆಗ್ತಾಯಿತ್ತು. ಆಮೇಲೆ ಸಿಕ್ಕಾಪಟ್ಟೆ ತಲೆ ನೋವ್ತಾಯಿತ್ತು. ತಲೆನೋವು, ತಿರ್ಗಿ ಈ ಕಣ್ಣೆಲ್ಲನೂ ಉರಿ ಆಗೋದು, ತುಂಬ ಓವರ್ ಹೀಟ್ ಆಗಿಬಿಟ್ಟಿದೆ ನನಗೆ. ಅದಕ್ಕೇನೆ ನನಗೆ ಸಾಮಾನ್ಯವಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ, ನಾನು ಟ್ಯಾಬ್ಲೆಟಲ್ಲೇ ಮೇಲ್ ಮಾಡ್ಕೊತಾ ಇದ್ದೆ. ಈ ಸಲ ಅಂತೂ ಇದು ಈ ಸೀಸನ್ನು ತುಂಬ ಕೋಲ್ಡ್ ಇದೆಯಲ್ವಾ, ಬೆಳಗಿನ ಜಾವ ತುಂಬ ಮಂಜು ಹಿಡಿಯುತ್ತಲ್ವ, ಅದಕ್ಕೆ ಈ ಥರ ಆಗಿದೆ ಅಮ್ಮ ಅಂತ. ನಾನು ಬೇರೆ ಕೇರ್ಪುರಮ್ಗೆ ಎಲ್ಲ ಹೋಗ್ತೀನಲ್ವ, ಅದಕ್ಕೆ ತುಂಬ ನನಗೆ ಕೋಲ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಮಾಡ್ತಾರೆ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ಏನೇ ಸ್ವಲ್ಪ ಇದ್ರೂ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನೋಡಿಸ್ಕೊಳ್ಳಿ, ಬೇಗ ಮೇಲ್ ಮಾಡ್ಕೊಳ್ಳಿ. ನಾನೊಬ್ಬಳು ಮನೆಯಲ್ಲಿ ಮಲ್ಕೊಂಡಿರೋದಕ್ಕೆ ತುಂಬ ಮನೆಯೆಲ್ಲ ನೀವು ನೋಡ್ತಾ ಇರ್ಬೋದು. ನನ್ನ ಹಿಂದ್ಗಡೆ ಯಾವ ಥರ ಇದೆ ಅಂತ ನೋಡ್ಬೋದು ನೋಡಿ. ಈ ಥರ ಎಲ್ಲ ಇದೆ, ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳು ಎಷ್ಟು ಅಂತ ಮಾಡ್ತಾಳೆ ಪಾಪ. ಅವಳು ಟೈಮ್ ಆಗಿಬಿಟ್ಟಿತ್ತು, ಬೆಳಗ್ಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಅಳ್ತಾ ಇದ್ಲು, ನನಗೆ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಆದ್ರೂ ಸರಿಮ್ಮ ನಾಳೆಯಿಂದ ಬೇಗ ಹೋಗಿಯಾ ಅಂತ ಹೇಳಿದೆ ನಾನು. ಹ್ಞೂ ಅಂತ ಹೇಳಿದ್ಲು. ಪಾಪ ಅವಳು ಬೆಳಗ್ಗೆ ಎದ್ದೊಳಕ್ಕಾಗಲ್ವಲ್ಲ, ಅವ್ಳಿಗೂ ರಾತ್ರಿ ಲೇಟಾಗಿ ಮಲ್ಕೊತಾಳೆ, ಜಾಸ್ತಿ ಹೋಮ್ವರ್ಕ್ ಕೊಟ್ಟಿರ್ತಾರಲ್ವ ಅದಕ್ಕೆ. ಆಮೇಲೆ ಬರ್ತಾ ಹಂಗೆ ಹೋಟ್ಲಿಗೆ ಕರ್ಕೊಂಡೋಗಿದ್ರು ನಮ್ಮ ಮನೆಯವರು. ಹಂಗೆ ಊಟ ತುಂಬ ಸುಸ್ತಾಗ್ತಾಯಿತ್ತು, ಅದಕ್ಕೆ ಹೋಗಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಇವಾಗ ಬಂದ್ವಿ. ಟೈಮ್ ಬಂದು 12:30 ಆಗಿದೆ ಫ್ರೆಂಡ್ಸ್. ಮೆಡಿಷನ್ ನೀವು ನೋಡ್ಬೋದು, ಇಷ್ಟು ಮೆಡಿಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಊಟಕ್ಕೆ ಮುಂಚೆ ತಿನ್ನೋದಂತೆ, ಇದೆಲ್ಲ ಊಟ ಆದಮೇಲೆ ತಿನ್ನೋದಂತೆ. ಆಮೇಲೆ ಇದೊಂದು ಸಿರಪ್ ಕೊಟ್ಟಿದ್ದಾರೆ. ಈ ಸಿರಪ್ಪು ತುಂಬ ಕೆಮ್ಮಿದೆಯಲ್ವ, ಅದಕ್ಕೆ ಈ ಸಿರಪ್ಪು ಒಂದು ಈ ಕ್ಯಾಪ್ ಇದೆಯಲ್ವ, ಈ ಕ್ಯಾಪಲ್ಲಿ ಒಂದು ಕ್ಯಾಪು ಕುಡಿಬೇಕಂತೆ. 7 ml ಕುಡಿಬೇಕಂತೆ ಬೆಳಗ್ಗೆ ಸಾಯಂಕಾಲ ಊಟ ಆದಮೇಲೆ. ಈ ಮಾತ್ರೆ ಹೆಂಗೆ ತಿಂತೀನೋ ಗೊತ್ತಿಲ್ಲ. ಬರ್ತಾ ಅಲ್ಲಿ ನನಗೆ ಇವತ್ತು ಪೂಜೆ ಮಾಡಬೇಕಾಯ್ತು. ಇವತ್ತು ಮಾಡೋಕ್ಕಾಗಲ್ಲ, ಇವತ್ತು ಗುರುವಾರ ಮಾಡೋಕ್ಕಾಗಲ್ಲ. ನಾಳೆ ನೋಡೋಣ, ವೈಕುಂಠ ಏಕಾದಶಿ ಅಲ್ವಾ, ನಾಳೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ತಿರ್ಗಾ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ನಾನು ಪೂಜೆ ಮಾಡೋಕ್ಕೆ ಹೋದರೆ ನನಗಿನ್ನೂ ಜಾಸ್ತಿ ಆಗಿಬಿಡುತ್ತೆ. ನಾನು ಕೇಳಿದೆ ಡಾಕ್ಟ್ರನ್ನ, ಸ್ನಾನ ಮಾಡ್ಕೊಬೋದ ಅಂತ. ಇಲ್ಲ ಇವತ್ತು ಬೇಡಮ್ಮ, ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡಿದ್ದೆಲ್ಲ ಬೇಡ ಅಂತ ಹೇಳಿದ್ರು.
ಅದಕ್ಕೆ ಚಿಕ್ಕ ಚಿಕ್ಕ 2 ಗ್ಲೂಕೋಸ್ ಹಾಕ್ಸ್ಕೊಂಡೆ ಫ್ರೆಂಡ್ಸ್ ನಾನು ಇವತ್ತು. ನನಗೆ ಹೆಂಗಾಗಿತ್ತು ಅಂದರೆ ಹೇಳೋಕ್ಕೆ ಆಗೋಲ್ಲ, ಆ ಥರ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ, ಅದು ನನ್ನ ತಪ್ಪು. ಕಮ್ಮಿ ಇದ್ದವಾಗೆ ನಮ್ಮ ಮನೆಯವ್ರು ಕೂಗ್ದಾಗ ನಾನು ಹೋಗ್ಬೇಕಾಗಿತ್ತು. ಜಂಬ ಮಾಡಿಕೊಂಡು ನಾನು ಹೋಗಿಲ್ಲ, ಅದಕ್ಕೆ ನಾನೇ ಅನುಭವಿಸ್ಬೇಕಲ್ವ. ಅದಕ್ಕೆ ಫ್ರೆಂಡ್ ಬರ್ತಾ ನೋಡಿ ಈ ಥರ ದೀಪದ ಕಂಬ ಬೇಕಾಗಿತ್ತು ನನಗೆ, ಚಿಕ್ಕ ಚಿಕ್ಕವು ರಾಯರ ಮುಂದೆ ಇಡೋಕ್ಕೆ ಬೇಕಾಗಿತ್ತು. ದೊಡ್ಡವು ಇದೆ ನಮ್ಮ ಮನೇಲಿ, ಅದಕ್ಕೆ ನಾನು ಈ ಥರ ಚಿಕ್ಕ ಚಿಕ್ಕವು ತಗೊಂಬಂದೆ ನಾನು. ನೀವು ನೋಡ್ಬೋದು. ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸ್ಬಿಡಿ. ಇದು ಜೋಡಿ ಬಂದು ಎಷ್ಟು ಹೇಳಿದ್ರು ಅಂದರೆ ಅವರು 260 ರೂಪಾಯಿ ಹೇಳಿದರು. ನಾವು ಬಂದು ಕೊಟ್ಟಿದ್ದು ಬಂದು ಅಲ್ಲಿ ಫಿಕ್ಸ್ ರೇಟ್ ಫ್ರೆಂಡ್ಸ್, ಕಮ್ಮಿ ಎಲ್ಲ ಇಲ್ಲ. 250 ಕೊಟ್ಟಿವಿ. ಚೆನ್ನಾಗಿದೆಯಲ್ವ, ಪುಟ್ಟದು ಫ್ರೆಂಡ್ಸ್. ಇದು ನೋಡಿ ಈ ಥರ ಇದೆ. ಚೆನ್ನಾಗಿದೆಯಾ ಹೇಳಿ. ನನಗೆ ರಾಯರ ಮುಂದೆ ಇಡಬೇಕು ಅಂತ ತುಂಬ ಆಸೆ ಇತ್ತು, ಅದಕ್ಕೆ ಈ ಥರ ತಗೊಂಡೆ ನಾನು. ಆಮೇಲೆ ಬರ್ತಾ ಇದೊಂದು ತಗೊಂಡೆ. ಆರತಿ ಮಾಡೋಕ್ಕೆ ಇದ್ದಿಲ್ಲ, ಅದಕ್ಕೆ ಇದೊಂದು ತಗೊಂಡೆ. ಇದು ಅಷ್ಟೇ ಫ್ರೆಂಡ್ಸ್, 120 ರೂಪಾಯಿ. ನಾವು 100 ರೂಪಾಯಿ ಕೊಟ್ವಿ. ಎರಡೂ 350 ರೂಪಾಯಿ ಆಯಿತು. ಇದೊಂದು, ಅದು ದೀಪ ಕಂಬಗಳೊಂದು. ಚೆನ್ನಾಗಿದೆಯೇ ಹೇಳಿ. ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಎಲ್ಲ ಐಟಮು ಸಿಗುತ್ತೆ ಅಲ್ಲಿ, ಚೆನ್ನಾಗಿ ಬಾಳಿಕೆನೂ ಬರುತ್ತೆ, ಚೆನ್ನಾಗಿರುತ್ತೆ. ಅದು ಕ್ವಾಲಿಟಿನೂ ಚೆನ್ನಾಗಿದೆ ಅಲ್ಲಿ, ಆ ಅಂಗಡಿಯಲ್ಲಿ. ಏನಾರ ಬೇಕಂದರೆ ನಾನು ಅಲ್ಲೇ ಹೋಗಿ ತಗೊಳೋದು, ಹೊಸಕೋಟೆಯಲ್ಲಿ. ಆಮೇಲೆ ಇನ್ನು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಮಾಡಿದಷ್ಟು ನನಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾಯಿದ್ದೀನಿ. ಇವತ್ತು ಮಾಡೋಕ್ಕಾಗಲ್ಲ ಪೂಜೆ, ನಾಳೆ ಮಾಡ್ತೀನಿ. ನಾಳೆ ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ವೀಡಿಯೋ ಮಾಡ್ತೀನಿ ನಾನು. ಆದರೆ ಆ ಥರ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋಣ ಫ್ರೆಂಡ್ಸ್ ಹೆಂಗೆ ಹೋಗುತ್ತೆ ನಾಳೆ ದಿವಸ ಅಂತ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಕೊನೆ ಗಂಟ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಫ್ಯಾಮ್ಲಿ ನಂಬರ್ಗೆಲ್ಲನೂ ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.